ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮೀ ದೇವಿಯ ದಿನವಾದ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಮಗೆಲ್ಲ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸ್ತಾಳೆ. ಅದೇ ರೀತಿ ಇದು ಲಕ್ಷ್ಮೀ ದೇವಿಯನ್ನು ಸಂತುಷ್ಟಗೊಳಿಸುವಂತಹ ಕಾರ್ಯಗಳು ಆಗಿರ್ತವೆ. ಹಾಗಾದರೆ ಶುಕ್ರವಾರದಂದು ನಾವು ಏನು ಮಾಡಬೇಕು, ಯಾವ ಕೆಲಸ ಮಾಡಿದ್ರೆ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿ ಆಗ್ತದ ಅನ್ನುವಂತಹ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ನಮ್ಮ ಧರ್ಮದಲ್ಲಿ ಶುಕ್ರವಾರ ಬಂತೆಂದರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸ್ತೀವಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಶುದ್ಧ ಮನಸ್ಸಿನಿಂದ ಭಕ್ತಿಭಾವದೊಂದಿಗೆ ಪೂಜೆ ಮಾಡೋದರ ಮೂಲಕ ದೇವಿಯು ತನ್ನ ಭಕ್ತರಿಗೆ ಎಲ್ಲ ರೀತಿಯ ದುಃಖಗಳನ್ನು ನಿವಾರಣೆಯನ್ನು ಮಾಡ್ತಾಳೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸೋದರ ಜೊತೆಗೆ ಈ ದಿನ ಕೆಲವು ವಿಶೇಷ ಕೆಲಸಗಳನ್ನು ಮಾಡೋದರಿಂದ ಕೂಡ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಲಕ್ಷ್ಮೀ ದೇವಿ ಅಂತ ಇಲ್ಲಿ ಹೇಳ್ಬೋದು. ಈ ದಿನದಂದು ಕೆಲವು ಕೆಲಸಗಳನ್ನು ಮಾಡೋದರಿಂದ ಲಕ್ಷ್ಮೀ ದೇವಿಯು ತುಂಬ ಸಂತೋಷವಾಗ್ತಾಳೆ ಅನ್ನುವಂತಹ ಪುರಾಣಗಳಲ್ಲಿ ಕೂಡ ಉಲ್ಲೇಖ ಆಗಿದೆ. ಶುಕ್ರವಾರದಂದು ನಾವು ಏನು ಮಾಡಬೇಕು ಅಂದರೆ, ಮುಖ್ಯವಾಗಿ ಮನೆಯ ಮುಂಬಾಗಿಲು ಅಂದರೆ ಮುಖ್ಯ ಬಾಗಿಲನ್ನು ಸ್ವಚ್ಛವಾಗಿರಿಸಬೇಕು. ಎಲ್ಲಿ ಶುಚಿತ್ವ ಶುದ್ಧತೆ ಕಾಪಾಡಲಾಗ್ತದೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಎಂದು ಶಾಸ್ತ್ರ ಹೇಳ್ತದೆ. ನಮ್ಮ ಧರ್ಮದಲ್ಲಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗಿದೆ. ಆದ್ದರಿಂದ ನಾವು ಈ ದಿನದಂದು ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ಇದರ ಜೊತೆಗೆ ಮನೆಯ ಮುಖ್ಯ ದ್ವಾರದ ಅಂದರೆ ಮುಂಬಾಗಿಲು ಅಂತ ಏನು ಹೇಳ್ತೀವಲ್ಲ, ಮುಖ್ಯ ದ್ವಾರದಲ್ಲಿ ಸ್ವಚ್ಛವಾಗಿ ಇರಿಸಿ ನಾವು ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಬೇಕು. ಬಾಗಿಲ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಹಾಗೆ ಹಾಕೋದ್ರಿಂದ ಲಕ್ಷ್ಮೀ ದೇವಿಯು ನಮಗೆ ಪ್ರಸನ್ನನಾಗ್ತಾಳೆ ಅನ್ನುವಂಥ ಹೇಳ್ತೀವಿ. ಅದೇ ರೀತಿ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಸಮಯದಲ್ಲಿ ಅಂದರೆ ಶುಕ್ರವಾರ ದಿನ ಈ ಸಾಯಂಕಾಲದ ಸಮಯದಲ್ಲಿ ಮನೆಯನ್ನು ಕತ್ತಲಿನಲ್ಲಿ ಇಡಬಾರ್ದು ಅಂತಲೇ ಹೇಳ್ಬೋದು. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಯು ಸಂಜೆ ಸಮಯದಲ್ಲಿ ಸಂಚಾರವನ್ನು ಮಾಡುವ ಮೂಲಕ ಮನೆಗೆ ಆಗಮಿಸ್ತಾಳೆ. ಅಂದರೆ ನಮ್ಮ ಹಿರಿಯರ ಕಾಲದಿಂದನೂ ಹೇಳ್ಕೊಂಡು ಬಂದಿರ್ತಾರೆ, 3 ಸಂಜೆ 3 ಹೊತ್ತಿನಲ್ಲಿ ಲಕ್ಷ್ಮೀ ದೇವಿ ಮನೆಗೆ ಬರ್ತಿರ್ತಾಳ. ಆ ಟೈಮ್ ಒಳಗೆ ಕಸ ಹುಡುಗಿ ಶುದ್ಧವಾದ ಎಲ್ಲ ಇದು ಮಾಡಿ ರಂಗೋಲಿಯನ್ನು ಹಾಕಿ ಅಲಂಕಾರವನ್ನು ಮಾಡಬೇಕು, ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಿರ್ತಾರೆ. ಅದೇ ರೀತಿ ಆಗಮಿಸಿರ್ತಾಳೆ ಈ ಸಾಯಂಕಾಲ ಸಮಯದೊಳಗೆ. ಅಂಥ ಪರಿಸ್ಥಿತಿ ಒಳಗೆ ಸಂಜೆಯ ಸಮಯದಲ್ಲಿ ಮನೆಯನ್ನು ಕತ್ತಲೆಯಲ್ಲಿ ಇಡಬೇಡ್ರಿ. ಮನೆಯನ್ನು ಕತ್ತಲೆಯಾಗಿ ಇಡೋದರಿಂದ ಅದರಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸ್ತದ ಎನ್ನುವಂತಹ ವಿಷಯವನ್ನು ಹೇಳ್ತೀನಿ. ಇದರಿಂದಾಗಿ ಲಕ್ಷ್ಮೀ ದೇವಿಯು ಕೂಡ ಮನೆಗೆ ಪ್ರವೇಶವನ್ನು ಮಾಡೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅಂದರೆ, ಸಾಯಂಕಾಲದ ಹೊತ್ತಿನಲ್ಲಿ ದೀಪವನ್ನು ಹಚ್ಚಬೇಕು. ಅಂದರೆ ದೇವರ ಕೋಣೆಯಲ್ಲಾಗಿರ್ಬೋದು, ಮುಂಭಾಗಲಾಗಿರ್ಬೋದು, ತುಳಸಿ ಕಟ್ಟೆಯಲ್ಲಾಗಿರ್ಬೋದು ದೀಪವನ್ನು ಬೆಳಗಿಸೋದ್ರ ಮೂಲಕ ಲಕ್ಷ್ಮೀ ದೇವಿಯ ಆಗಮನವನ್ನು ಮಾಡ್ಕೋಬೇಕು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಹಸುಗಳಿಗೂ ಕೂಡ ಆಹಾರವನ್ನು ನೀಡಬೇಕಾಗ್ತದೆ. ಅಂದರೆ ನಮ್ಮ ಶಾಸ್ತ್ರದ ಪ್ರಕಾರ ಶುಕ್ರವಾರದಂದು ಹಸುಗಳಿಗೆ ತಿನ್ನಲು ಬಾಳೆಹಣ್ಣಾಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಏನಾದರೂ ಅವಕ್ಕೆ ಆಹಾರವನ್ನು ನೀಡೋದ್ರಿಂದ ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸ್ತೀವಿ. ಈ ದಿನ ಬೆಳಗ್ಗೆ ಅಂದರೆ ಹಸುಗಳಿಗೆ ತಿನ್ನಲು ರೊಟ್ಟಿಯನ್ನು ನೀಡೋದ್ರ ಮೂಲಕ ಲಕ್ಷ್ಮಿ ತುಂಬ ಸಂತೋಷವಾಗ್ತಾಳೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ಥರ ಆಕಳುಗಳಿಗೆ ಏನಾದರೂ ತಿನ್ನಲು ಕೊಟ್ಟರೆ ನಮಗೆ ಯಾವತ್ತೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವಂತಹ ಅವಶ್ಯಕತೆಯೇ ಬರೋದಿಲ್ಲ. ಮುಕ್ಕೋಟಿ ದೇವತೆಗಳು ಇರುವಂತಹ ಆಕಳಿಗೆ ಹೊಟ್ಟೆಗೆ ಏನಾದರೂ ತಿನ್ನಲು ಕೊಟ್ಟರೆ ಸಾಕು, ನಮಗೆ ಯಾವತ್ತೂ ಹಣದ ಕೊರತೆ ಆಗಿರ್ಬೋದು, ಮನೆಯಲ್ಲಿ ಧಾನ್ಯ ತಿನಿಸು ಕಾಳ ಕಡ್ಡಿ ಅಂತ ಏನು ಹೇಳ್ತಲ್ಲ, ಹೊಟ್ಟೆ ಯಾವುದು ನಮ್ಗೆ ಕಡಿಮೆ ಬೀಳೋದಿಲ್ಲ. ವಂಶ ಪರಂಪರಾಗತವಾಗಿ ನಮಗೆ ದೇವಿ ನಮಗೆ ಆಶೀರ್ವಾದ ಮಾಡ್ಕೊಂತ ಬರ್ತಿರ್ತಾಳೆ ಅಂತಲೇ ಹೇಳ್ಬೋದು. ಅದೇ ರೀತಿ ಶಾಸ್ತ್ರದ ಪ್ರಕಾರ ಶುಕ್ರವಾರದಂದು ಅಗತ್ಯವಿರೋರಿಗೆ ಏನಾದರೂ ಕೈಯಿಲ್ಲಾದಷ್ಟು ದಾನವನ್ನು ಮಾಡಬೇಕು. ಈ ದಿನದಂದು ದಾನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ಸಂತೋಷಳಾಗ್ತಾಳೆ ಮತ್ತು ಅವಳ ಆಶೀರ್ವಾದವನ್ನು ನೀಡ್ತಾಳೆ ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿ ತಾಯಿ ಲಕ್ಷ್ಮೀ ದೇವಿಗೆ ಇಷ್ಟವಾದ ಹೂವು ಅಂದರೆ ಕಮಲದ ಹೂವು. ಆ ಹೂವನ್ನು ಅತ್ಯಂತ ಪ್ರಿಯವಾದ ಹೂವೆಂದು ನಾವು ಪರಿಗಣಿಸ್ತೀವಿ. ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರವಾರದಂದು ಶಾಸ್ತ್ರೋಕ್ತವಾಗಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ನಂತರ ಮರೆಯದೇ ಆ ತಾಯಿಗೆ ಕಮಲದ ಹೂವನ್ನು ಅರ್ಪಿಸಬೇಕು. ಒಂದಾದರೂ ಆ ತಾಯಿಗೆ ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಿಸಿದರೆ ಸಾಕು, ತಾಯಿ ಸಂತುಷ್ಟಳಾಗ್ತಾಳೆ, ಖುಷಿಯಾಗ್ತಾಳೆ, ನಮಗೆ ಆಶೀರ್ವಾದವನ್ನು ಮಾಡ್ತಾಳೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.